ಖಾಲಿ ನಿವೇಶನಗೋಸ್ಕರ ದಾಯಾದಿಗಳ ನಡುವೆ ಗಲಾಟೆ ಸ್ವಲ್ಪವೂ ಭಯವಿಲ್ಲ. ಎಲ್ಲಿ ಅಂತ ನೋಡ್ತಾ ಇದ್ದೀರಾ, ಇದು ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟ ಗ್ರಾಮ ಪಂಚಾಯತ್ಗೆ ಸೇರುವ ಡಿ ವೆಂಕಟಾಪುರ ಗ್ರಾಮದಲ್ಲಿ ನಡೆದ ಘಟನೆ. ದೊಡ್ಡ ಕೋಲಿನಿಂದ ಹೊಡೆದು ಹಲ್ಲೆ, ನಮ್ಮ ತಾತನ ಆಸ್ತಿಗೆ ಬೇರೆ ನಕಲಿ ದಾಖಲಾತಿ ತಂದು ನಮ್ಮ ಮೇಲೇನೆ ಹಲ್ಲೆ ಮಾಡಿ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ರಮೇಶ್ ಎಂಬುವರು ಆರೋಪಿಸಿ ಮಾಧ್ಯಮಕ್ಕೆ ವರದಿ ಮಾಡಿದ್ದಾರೆ. 2 ಕುಟುಂಬಗಳ ಮೇಲೆ ಎಫ್ಐಆರ್ ದಾಖಲಾಗಿದ್ದು. ಸರ್, ಏನು ನಿಮ್ಮ ಸಮಸ್ಯೆ ಏನು ಮತ್ತು ನಿಮ್ಮ ಹೆಸರೇನು, ಏನು ನಿಮ್ಮ ಸಮಸ್ಯೆ? ನಮ್ಮ ಹೆಸರು ರಮೇಶ್, ಜೋರಾಗಿ ಮಾತಾಡಿ. ರಮೇಶ ಅಂತ ಹೇಳಿಬಿಟ್ಟು ನಮ್ಮದು ಹೌಸ್ ಲಿಸ್ಟ್ ನಂಬರು 133. ನಮ್ಮ ಇದರಲ್ಲಿ ಬಂದುಬಿಟ್ಟು ಅವರು ಅಕ್ರಮವಾಗಿ ನಾವು ಕೆಲಸಕ್ಕೆ ಹೋಗಿದ್ರೆ, ನಾವು ಬಡವರು ಕೆಲಸ ಮಾಡಿದ್ರೆ ನಡೆಯೋದೇ, ಇಲ್ಲ ಅಂದರೆ ಇಲ್ಲ. ನಾವು ಕೆಲಸಕ್ಕೆ ಹೋಗಿದ್ರೆ ಅವರು ಬಂದುಬಿಟ್ಟು ಅಕ್ರಮವಾಗಿ ಮಧ್ಯಾಹ್ನ ಚಪ್ರ ಆಗಿಬಿಟ್ಟು ಹಸುಗಳು ಕಟ್ಟಾಕಿದ್ದಾರೆ. ನಾವು ಏನು ಎತ್ತ ಅಂತ ಮಾತಾಡೋಕ್ಕೆ ಹೋದರೆ ನಮ್ಮನ್ನೇ ಹೊಡೆದಿದ್ದಾರೆ ಸರ್. ಯಾರು ಸರ್? ಶ್ರೀನಿವಾಸ, ಶ್ರೀರಾಮ ಅಂತ ಅವ್ರು ಸರ್. ಏನು ಒಂದೇ ಸಂಬಂಧಿಕರಾ? ಹೌದು ಸರ್. ಅದೇ ನಮ್ಮ ತಾತ, ಅವ್ರ ತಾತ ಎಲ್ಲ ದಾಯಾದಿಗಳು. ಈ ಥರ ಇಟ್ಕೊಂಡು ಏನು ಅಂತ ಕೇಳಿದ್ದಕ್ಕೆ ಇಟ್ಕೊಂಡು ಹೊಡೆದಿದ್ದಾರೆ ಸರ್ ನಮಗೆ. ಏನು ದಾಖಲೆ ಇದೆಯಾ ನಿಮ್ಮ ಹತ್ರ? ಇದೆ ಸರ್, ನಮ್ಮ ಹತ್ರ ದಾಖಲೆ ಎಲ್ಲ ಇದೆ. ಏನು ಎಷ್ಟಕ್ಕೆ ಎಷ್ಟಿದೆ ಇದು? ಸರ್ ಇದು 20-12 ಅಡಿ, ಪೂರ್ವ ಪಶ್ಚಿಮ 22 ಅಡಿ, ಉತ್ತರ ದಕ್ಷಿಣ 12 ಅಡಿ ಇದೆ ಸರ್. ಏನು ಚೆಕ್ ಬಂದಿ ಏನಿದೆ ಇದು? ಚೆಕ್ ಬಂದು ಪೂರ್ವ ಬಂದುಬಿಟ್ಟು ರಸ್ತೆ ಅಂತಿದೆ, ಪಶ್ಚಿಮ ಬಂದುಬಿಟ್ಟು ಕಾಮಣ್ಣ ಅಂತಿದೆ, ಉತ್ತರ ಬಂದುಬಿಟ್ಟು ವೆಂಕಟರಾಯಪ್ಪ ಅಂತಿದೆ, ದಕ್ಷಿಣ ಬಂದುಬಿಟ್ಟು ವೆಂಕಟರಾಯಪ್ಪ, ಉತ್ತರ ಬಂದುಬಿಟ್ಟು ವೆಂಕಟರಾಮಣ್ಣ ಅಂತಿದೆ ಸರ್. ಸೊ ಈಗ ಇದು ಅವ್ರದ್ದು ಅಂತ ಹೇಗೆ ಹೇಳ್ತಾ ಇದ್ದಾರೆ? ಅವ್ರದ್ದು ಖಾಲಿ 31 ಹೌಸ್ ಲಿಸ್ಟ್ ನಂಬರ್ ಎತ್ಕೊಂಡ್ಬಂದ್ಬಿಟ್ಟು ನಮ್ಮ ಜಾಗದಲ್ಲಿಟ್ಟು ಇದು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ ಸರ್. ಸೊ ನೀವೀಗ ಇದ್ರ ಬಗ್ಗೆ PDO ಆಗಲಿ ಅಥವಾ ಗ್ರಾಮ ಪಂಚಾಯತಿಯಲ್ಲಾಗಲಿ ಕೇಳಲಿಲ್ವಾ? ನಾವು ಕೇಳಿದ್ವಿ ಸರ್, ಅವರು ನಮಗೆ ಟ್ಯಾಲಿ ಆಗ್ತಿಲ್ಲ ಇಲ್ಲಿ ಅಂತ ಹೇಳಿದ್ರು ಸರ್. ಯಾರು ಆ ಥರ ಅಂದಿದ್ದು? PDO ಎಲ್ಲ ಅಳತೆ ಮಾಡೋಕ್ಕೆ ಬಂದಿದ್ರು ಸರ್. ಪೊಲೀಸು ಇಬ್ಬರು ಬಂದಿದ್ರು ಸರ್ ಅಳತೆ ಮಾಡೋಕ್ಕೆ. ಅಳತೆ ಮಾಡಿಬಿಟ್ಟು ಅವರು ಗಲಾಟೆ ಮಾಡಿದ್ರು ಸರ್, ಅಳತೆ ಮಾಡೋಕ್ಕಾಗಲ್ಲ ಆ ಥರ ಈ ಥರ ಅಂತೇಳಿ ಗಲಾಟೆ ಮಾಡಿಬಿಟ್ಟು ಇದು ಟ್ಯಾಲಿ ಬರ್ತಿಲ್ಲ ನಮಗೆ ಅಂತೇಳಿ ಹೊಟ್ಟೋದ್ರು ಸರ್. ಸೊ ನೀವೇನು ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರ್, ಕಂಪ್ಲೇಂಟು ಕೊಟ್ಟಿದ್ದೀವಿ ಸರ್. ಏನಾಗಿತ್ತು ಕಂಪ್ಲೇಂಟ್? ಅದೇ FIR ಬುಕ್ ಮಾಡಿದ್ದಾರೆ ಸರ್, ಅವರು ಮಾಡಿದ್ದಾರೆ, ಹೊಡ್ಕೊಂಡಿರೋಕ್ಕೆ ನಾವು ಮಾಡಿದ್ದೀವಿ ಸರ್. ನೀವು ಮಾಡಿದ್ದಾರೆ. ಸೊ ಈಗ ನಿಮ್ಗೇನು ಆಗಬೇಕಾಗಿದೆ? ನಮಗೆ ನ್ಯಾಯ ಬೇಕು ಸರ್. ನಮ್ಮ ಜಾಗ ನಮ್ಮದು, ನ್ಯಾಯ ಬೇಕು ಸರ್. ದಿನ ಇದ್ದು ನೀವು ಬೇರೆ ಮನೆ ಮಾಡ್ಕೊಳ್ಳಿ ಅಂತೇಳಿ ಜಾಗ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ತಾವೇನು ಹೇಳ್ತೀರಿ ಸರ್? ನಮಗೇನು ಕೊಟ್ಟಿ ಇಲ್ಲ. ನಮ್ಮ ತಾತಯಿಂದ ನಾವು, ನಮ್ಮ ತಾತ ಅಲ್ಲಿದ್ದರು, ನಾವು ಚಿಕ್ಕ ಮಕ್ಕಳಾಗ ನಾವು ಹುಟ್ಟಿ ಬೆಳೆದಿರೋದಿಲ್ಲೇ. ಒಂದು 30-35 ವರ್ಷದಿಂದ ನಾವು ಇಲ್ಲೇ ಇರೋದು. ನಮ್ಗೆ ಕೊಟ್ಟಿ ಇಲ್ಲ, ಏನೂ ಇಲ್ಲ ಸರ್. ನಮ್ಮದು ಸ್ವಂತ ಸರ್ ಅದು. ನಾವೇ ಇದರ ಜಮೀನಲ್ಲಿದ್ವಿ, ನಮ್ಮ ಟ್ರ್ಯಾಕ್ಟರ್ ಇತ್ತು, ನಾವು ಹಸುಗಳೆಲ್ಲ ಇಲ್ಲೇ ಕಟ್ಟಾಗ್ತಾ ಇದ್ವಿ. ಎಲ್ಲ ಒಂದು 15 ದಿನದಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಾವು ಕೆಲಸಕ್ಕೆ ಹೋಗಿದ್ರೆ ನಮ್ಮ ಎಲ್ಲ ಎತ್ಕೊಂಡ್ಬಂದು ಕಟ್ಟಾಕಿ ಚಪ್ರ ಎಲ್ಲ ಹಾಕಿದ್ದಾರೆ. ಆವಾಗಿಂದ ನಾವೂ ಹೋಗಿದ್ದೀವಿ. ನಾವು ಹೋದಾಗ ನಮ್ಮನ್ನು ಹೊಡೆದು ಆಚೆಗೆ ದಬ್ಬಾಕಿದ್ದಾರೆ ಸರ್. ಇದು ಹೌಸ್ ಲಿಸ್ಟ್ ನಂಬರ್ ನಮ್ಮದು, ಇದು 31. ಇದು ನಮಗೆ ಪಂಚಾಯತಿಯಿಂದ ಕೊಟ್ಟಿರೋದು ಹೌಸ್ ಲಿಸ್ಟ್ ನಂಬರ್ ಎಲ್ಲ ಅಂತ ಹೇಳ್ತಿದ್ದಾರಲ್ಲ ಸರ್. ಅವ್ರದ್ದು ಬಂದುಬಿಟ್ಟು 31, ಅವ್ರ ಮನೆಯದು 31 ಸರ್ ಹೌಸ್ ಲಿಸ್ಟ್ ನಂಬರ್. ನಮ್ಮ ಬಂದುಬಿಟ್ಟು 133 ನಮ್ಮದು ಸರ್. ನಮ್ಮದು ಪಂಚಾಯತಿಯಿಂದ ನಮ್ಗೆ ಕೊಟ್ಟಿದ್ದಾರೆ. 27 ವರ್ಷಗಳ ಹಿಂದೆನೇ ನಮಗೆ ಕೊಟ್ಟಿದ್ದಾರೆ ಸರ್ ಪಂಚಾಯತಿಯಿಂದ. ಅದು ನಕಲಿ ದಾಖಲೆಗಳು ಅಂತ ಹೇಳ್ತಿದ್ದಾರೆ ಸರ್. ಸರ್ಚ್ ಮಾಡಲಿ ಬಿಡಿ ಸರ್, ನಕಲಿ ಆದರೆ ಸರ್ಚ್ ಮಾಡಿ ಅವ್ರಿಗೆ ಗೊತ್ತಾಗಲ್ಲ ಸರ್. ನಕಲಿ ಎಲ್ಲ ನಿಜನ ಸತ್ಯನ ಅಂತ ಹೇಳಿ ಅವ್ರಿಗೆ ಗೊತ್ತಾಗಲ್ಲ. ಸೊ ಪಂಚಾಯತಿ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ? ಅದೇ ಅವ್ರು ಬಂದುಬಿಟ್ಟು ಈ ಜಾಗ ಈ ಕಡೆ ರಸ್ತೆ ಇತ್ತು, ಇದು ಬರ್ತಿಲ್ಲ ಅಂತೇಳಿ ಹೊಟ್ಟೋದ್ರು ಸರ್ ಅವರು.